ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಮರ್ಸ್ಲಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 17/1ರಲ್ಲಿ ಏನು 4 ಎಕರೆ 8 ಗುಂಟೆಯನ್ನು ಅಶ್ವಥ್ ನಾರಾಯಣ್ ಸರ್ ಅವರ ಹೆಸರಲ್ಲಿ ಇರುತ್ತೆ. ಅವರು HAL ಕಂಪ್ನಿಯಲ್ಲಿ ಕೆಲಸ ನಿರ್ವಹಿಸ್ತಾರೆ, ಸರ್ಕಾರಿ ಕೆಲಸ. ಅವರು 2023ರಲ್ಲಿ ಮರಣ ಹೊಂದ್ತಾರೆ. 2025ರಲ್ಲಿ ಅನಾಮಿಕವಾಗಿರೋಂಥ ನಾರಾಯಣ ಸ್ವಾಮಿ ಅವರು ಮರ್ಸ್ಲಳ್ಳಿ ಗ್ರಾಮದವರೇ ಒಬ್ಬ ಅಶ್ವಥ್ ನಾರಾಯಣ್ ಅವರನ್ನು ಸೃಷ್ಟಿ ಮಾಡಿಸಿ ಆಧಾರ್ ಕಾರ್ಡ್ ಎತ್ಕೊಬಂದು, ಆದರೆ ಸರ್ಕಾರಿನೇ ಅವರು ವಿಕ್ಲಮ ಇಲ್ಲ, ನೋಂದಣಿ ಆಫೀಸಲ್ಲಿ ಆಧಾರ್ ಕಾರ್ಡ್ OTP ನಂಬರ್ ಇಲ್ಲ, ಏನೂ ಇಲ್ಲ. ಅದನ್ನು ನೋಂದಣಿ ಕ್ರಯಪತ್ರ ಮಾಡಿಸ್ಬಿಟ್ಟು ಮಾರಾಟ ಮಾಡಿಬಿಟ್ಟು ಅದನ್ನು ಒಂದು ಅಲ್ಲಿರುವಂಥ ಸ್ಥಳೀಯರು ಒಂದು ಅಷ್ಟು ಗುಂಪು ಕಟ್ಕೊಂಡು ಇವತ್ತು ಈ ಭೂಮಾಫಿಯಾ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸಚಿವರ ಕ್ಷೇತ್ರ ಆಗಿರೋದ್ರಿಂದ ಚಿಂತಾಮಣಿಯಲ್ಲಿ ಈ ಥರ ಆದರೆ ಇನ್ನು ಈ ಡಿಸ್ಟಿಕ್ ಪೂರ್ತಿಯಲ್ಲಿ ಇನ್ನೇನು ಅನಾಗತಿಗಳಾಗ್ತಾ ಇದೆಯೋ ಗೊತ್ತಿಲ್ಲ. ಇವತ್ತು ಇಂತಹ ಅನಾಹುತ ಘಟನೆಗಳನ್ನು ತಡೆ ಹಿಡಬೇಕಾಗಿ ಸಚಿವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಇವರು ಸಚಿವರವರ ನೆಂಟರೇ ಆಗಿರೋದ್ರಿಂದ ಅವ್ರದ್ದೇ ಹಿಂಗಾದರೆ ಸಾಮಾನ್ಯ ಜನರ ಗತಿ ಏನಾಗುತ್ತಂತ ಮುಂದಿನ ದಿವಸದಲ್ಲಿ ಇದೇನು ದೊಡ್ಡ ಒಂದು ದುರಂತ ಕೆಲಸ ಆಗಿರೋದ್ರಿಂದ ಇದನ್ನು ಈಗಲೇ ಎಚ್ಚೆತ್ಕೊಂಡು ನಮ್ಮ ಸಚಿವರು ಇವ್ರ ಮೇಲೆ ಏನು ತಪ್ಪು ಮಾಡಿದ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಇದನ್ನೆಲ್ಲ ಸರಿಪಡಿಸ್ಬೇಕು. ಇಲ್ಲಿ ನಾರಾಯಣ ಸ್ವಾಮಿ ಅವರು ಅನ್ನೋರು ಮಸ್ಲಳ್ಳಿ ಗ್ರಾಮದಲ್ಲಿರುವಂಥ ನಾರಾಯಣ ಸ್ವಾಮಿನೇ, ಅವರೇ ಬಿಕ್ಲಮ್ಮ ಸೈನ್ ಹಾಕಿದ್ದಾರೆ, ಅವರೇ ಸಾಕ್ಷಿಗಳು ಎತ್ಕೊಂಡು ಬಂದವರು, ಅವರೇ ಪತ್ರ ರೆಡಿ ಮಾಡ್ಕೊಂಡಿದ್ದಾರೆ. ಅವರು ಮಾತಾಡಿ ಒಂದು ಗುಂಪು ಕಟ್ಕೊಂಡು ಆ ಗುಂಪಿನವ್ರು ಹೋಗ್ಬಿಟ್ಟು ಸಬ್ರಿಜಿಸ್ಟ್ರನ್ನ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿಕೊಂಡು OTP ನಂಬರ್ ಬರ್ದೇನೆ ಏನು ಇಲ್ದೇ ಈ ಥರ ತಪ್ಪು ದಾಖಲೆಗಳನ್ನು ಸೃಷ್ಟಿ ಮಾಡಿ ನೋಂದಣಿ ಮಾಡಿಬಿಟ್ಟಿರ್ತಾರೆ. ಆ ನೋಂದಣಿ ಮಾಡಿದ ತಕ್ಷಣವೇ ನಾವು RIಗೆ ಹೇಳಿದಾಗ ನೀವ್ಯಾರು ದೂರು ಕೊಡೋಕ್ಕೆ, ನೀವ್ಯಾರು ಕೇಳಿದಾಗ ಅಂತ ಸ್ಥಳೀಯರ ಕೈಯಲ್ಲಿ ಒಂದು ದೂರು ಕೊಡಿಸ್ತೀವಿ, ತಹಶೀಲ್ದಾರ್ಗೆ ಕೇಳ್ತೀವಿ, ಸರ್ ಈ ಥರ ಎಲ್ಲ ಆಗ್ತಿದೆಯಲ್ಲ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವೇನು ಮಾಡಬೇಕು ಅಂತ ಉಡಾಪೆ ಉತ್ತರ ಕೊಟ್ಟರು. ಆಗ ಸರ್ ಕಡೆಯಿಂದ ಬಂದು DC ನಾವು ಕಂಪ್ಲೇಂಟ್ ಕೊಡಿ, ADC ಕಂಪ್ಲೇಂಟ್ ಕೊಟ್ಟಾಗ ಅವರು ಫೋನ್ ಮಾಡಿ, ಏನಪ್ಪ ನಮ್ಮ ಈ ಥರ ಒಳ್ಳೆ ಹೆಸರಿರುವಂಥ ಅವ್ರದ್ದು ಜಮೀನುಗಳೇ ಹೋದರೆ ಹೆಂಗೆ ನೋಡಿ ತಡೆ ಹಿಡಿದು ತನಿಖೆ ಮಾಡಿ ಅಂದಾಗ ಅವರು ದಾಖಲಾತಿಗಳನ್ನು ಪೂರೈಸಿರೋದ್ರಿಲ್ಲ. ಸ್ಪಷ್ಟವಾಗಿ ಇದು ಕಳ್ಳತನ ಮಾಡಿರುವಂಥ ಕೆಲಸ ಅಂತ ಗೊತ್ತಿದ್ದು ಕಳ್ಳ ದಾಖಲೆಗಳನ್ನು ಸೃಷ್ಟಿ ಮಾಡಿರೋದಂತ ಗೊತ್ತಾದ ಮೇಲೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ RIT ಸೆಕ್ಷನ್ ಮಾಡಿ ಮತ್ತೆ ಪುನಃ ಯಥಾಸ್ಥಿತಿ ಪಾಣಿ ಮಾಡಿ ಇದಕ್ಕೆ ಹೊರಟಿದ್ದಾರೆ. ಅಂಥ ಸಮಯದಲ್ಲಿ ಆಮೇಲೆ ಪುನಃ ಇವರಿಗೆ ಪೌತಿಕಾತಿ ಮಾಡೋದಕ್ಕೆ ಕೇಳ್ಕೊಂಡ್ವಿ. ಅದಕ್ಕೋಸ್ಕರ ಈ ತಪ್ಪು ಕೆಲಸ ಮಾಡಿರೋ ಮೇಲೆ ಈ ಕಾನೂನು ಕ್ರಮ ಜರುಗಿಸಿ ಸಚಿವರು ಅವ್ರನ್ನ ಈ ಕೂಡಲೇ ಇಂಥ ದುರ್ಘಟನೆಗಳನ್ನು ತಡೆ ಹಿಡಿಯಬೇಕಂತೇಳಿ ಮನವಿ ಮಾಡ್ಕೊತಾ ಇದ್ದೀವಿ. ಅವರು ಬೆಂಗಳೂರಿಗೆ ಬಂದು HMT ಹಿಂದೂಸ್ತಾನ್ ಮೆಷಿನ್ ಟೂಲ್ಸಲ್ಲಿ ಕೆಲಸದಲ್ಲಿದ್ದರು. ನಮ್ಮ ತಂದೆಗೆ ನಾನು ಒಬ್ಬಳೇ ಮಗಳು. ಸೊ ನಾವು ಬೆಂಗಳೂರಲ್ಲೇ ನಾವು ಹುಟ್ಟಿ ಬೆಳೆದಿದ್ದು. ನಮ್ಮ ತಂದೆ ಜಮೀನು ಊರಲ್ಲಿತ್ತು. ಅದು ಅವರಿಗೆ ಸುಮಾರು ಒಬ್ಬನೇ ಮಗ ಅಂತ ಸುಮಾರು ಜಮೀನಿತ್ತು. ಅವರು ದೊಡ್ಡಪ್ಪನ ಮಕ್ಕಳಿಗೆ ಎಲ್ಲ ಕೊಟ್ಬಿಟ್ರು ದಾನ. ನಾನು ಬೆಂಗಳೂರಲ್ಲಿದ್ದೀನಿ, ನಾನು ಕೆಲಸದಲ್ಲಿದ್ದೀನಿ, ನಾನು ಆರಾಮವಾಗಿದ್ದೀನಿ ಅಂತ ಹೇಳಿ ಊರ ಹತ್ರ ಇರೋ ಜಮೀನೆಲ್ಲ ಅವ್ರ ದೊಡ್ಡಪ್ಪನ ಮಗನಿಗೆ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಅವರು ಇದೊಂದು ಚೂರು ಜಾಗ ಇಟ್ಕೊಂಡು ಇನ್ನೆಲ್ಲ ಕೊಟ್ಟಿದ್ದಾರೆ. ಯಾಕೆಂದರೆ ನಮ್ಮ ತಂದೆ ನಮ್ಮದು ಜಮೀನು ಅವ್ರ ಜಮೀನೆಲ್ಲ ಪಕ್ಕ ಇದೆ. ಇನ್ಯಾರನ್ನಾದರೂ ಕರ್ಕೊಂಬಂದರೆ ಅವ್ರಿಗೆ ತೊಂದರೆ ಆಗುತ್ತೆ, ಇನ್ಯಾರಿಗಾದ್ರೂ ಮಾರಿದ್ರೆ ಅಂತ ಎಲ್ಲ ಅವರು ಸ್ವಂತದವ್ರಿಗೆ ಸುಮ್ಮನೆ ಕೊಟ್ಟಿದ್ದಾರೆ. ಮತ್ತು ಈಗ ನಾವು ಬೆಂಗಳೂರಲ್ಲೇ ಇದ್ದಿದ್ದು. ನಮ್ಮ ತಂದೆ 2 years ಬ್ಯಾಕು, 2 ವರ್ಷದ ಹಿಂದೆ ತೀರ್ಕೊಂಡ್ರು. ಆವಾಗ ಅವರಿಗೆ 98 years. ಸೊ ಪಾಪ ಆ ವಯಸ್ಸಲ್ಲಿ ಎಲ್ಲ ಬಂದು ಊರಲ್ಲಿ ಬಂದು ನೋಡ್ಕೊಳ್ಳೋದಕ್ಕೆ ಎಲ್ಲ ಆಗ್ತಿರ್ಲಿಲ್ಲ. ನಾನು ಕೆಲಸದಲ್ಲಿದ್ದೆ. ನಾನು BELಲ್ಲಿ ಅಡಿಷ್ನಲ್ ಜನರಲ್ ಮ್ಯಾನೇಜರ್ ಆಗಿದ್ದೆ. ನಮ್ಮ ಮನೆಯವರು ಪ್ರೊಫೆಸರು IASC ಆಗಿದ್ದರು. ನಾವು ನಮ್ಮ ಕೆಲಸದಲ್ಲೇ ಬ್ಯುಸಿಯಾಗಿದ್ವಿ. ನಮಗೂ ಊರಲ್ಲಿ ಬಂದು ನೋಡಿ ಮಾಡೋಷ್ಟು ಟೈಮೂ ಇಲ್ಲ, ಮತ್ತು ಆ ಥರ ನಮಗೆ ಇಂಟ್ರೆಸ್ಟು ಇರಲಿಲ್ಲ. ಸೊ ಅದಕ್ಕೆ ನಾವು ಹಾಗೆ ಬಿಟ್ಬಿಟ್ಟಿದ್ರಿ. ಈಗ ಸಡನ್ನಾಗಿ ಯಾರೋ ಅವ್ರ ಹೆಸರಲ್ಲಿ ಇಂಪರ್ಸನೇಟ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಮಂಜುನಾಥ್ ಅವರು ನಮಗೆಲ್ಲ ತಿಳಿಸಿದ್ರು. ಅದಕ್ಕೆ ನಾವೀಗ ಏನಾದರೂ ಆ್ಯಕ್ಷನ್ ತಗೊಂಡು ಮತ್ತೆ ನನ್ನ ಹೆಸ್ರಿಗೆ ಮಾಡಿಸ್ಕೋಬೇಕು ಅಂತ. ಅದೇ ಈಗ SP-ನ ಮೀಟ್ ಮಾಡಿ ಬಂದ್ವಿ, ಚಿಕ್ಕಬಳ್ಳಾಪುರ SP-ನ ಮೀಟ್ ಮಾಡಿದ್ವಿ. ಅವರು ಈ ಕೇಸ್ನ ಚಿಂತಾಮಣಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಇದು ಅವರೇನು ರೆಫರ್ ಮಾಡಿ
ಫೋನಲ್ಲಿ ಹೇಳಿ ಇದು ನಮ್ಮ ಕೇಸ್ ಮುರಳೀಧರ್ ಅಂತ ಯಾರೋ ಇದ್ದಾರಂತೆ, ಅವರಿಗೆ ಕೊಡಿ ಅಂತ ಹೇಳಿದ್ರು. ಇದಾರಲ್ವಾ ಯಾರು ಭಾಸ್ಕರ್ ಅವರು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಂತರ ಇವರು ಎ ಸಿ ಇದ್ದಾರಲ್ವ ಅಶ್ವಿನಿ, ಇವರೆಲ್ಲ ನಮ್ಮ ಜೊತೆ ಸೆಂಟ್ರಲ್ ಕೆಲಸ ಮಾಡೋರೆ. ಅವರು ಸಾಹೇಬ್ರಿಗೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲೇ ನಿಲ್ಲಿಸಿ ಇನ್ನೇನು ಬರಬೇಡಿ ಸರ್, ಅದೆಲ್ಲ ಪ್ರೊಸೀಜರ್ ಎಲ್ಲ ನಾವೇ ಮಾಡ್ತೀವಿ, ಮಿಕ್ಕಿದ್ದೆಲ್ಲ ಈ ಕಂಪ್ಲೇಂಟ್ಸು ಅದೆಲ್ಲ ನೀವು ಕೊಡಿ ಅಂತೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ನಮಗೆ ಹಿಂಗಾದರೆ ಬಡವರ ಗತಿ ಅನ್ನೋದು ನಮಗೊಂದು ಆಶ್ಚರ್ಯ, ಹಿಂಗಾಗುತ್ತಾ ಅಂತ. ಸೊ ಅದರಿಂದ ಅಲ್ಲಿಂದ ಬಂದು ಇಲ್ಲಿ ಕೂತು ಮಾತಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಪಬ್ಲಿಸಿಟಿ ಮಾಡಿ ಇನ್ನೊಬ್ಬರಿಗೆ ಮೋಸ ಆಗದಂಗೆ ಇದು ತಡೆಗಟ್ಟಿದ್ರೆ ಒಳ್ಳೆಯದು ಅಂತ ನಮ್ಮ ಆಸೆ. ನನ್ನ ಹೆಸರು ಪ್ರೊಫೆಸರ್ KPJ ರೆಡ್ಡಿ. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಪ್ರೊಫೆಸರ್ ಆಗಿದ್ದೆ. ಈಗ ಗೌರಿಬಿದನೂರಲ್ಲಿ ದೊಡ್ಡದು 200 ಎಕರೆನಲ್ಲಿ ಡಾಕ್ಟರ್ H. ನರಸಿಂಹಯ್ಯ ಇಂಟರ್ನ್ಯಾಷನಲ್ ಸೈನ್ಸ್ ಸೆಂಟರ್ ಅಂತ ಕಟ್ತಾ